ಇದರಲ್ಲಿ ಏನಂದ್ರೆ ಕನ್ಸ್ಟ್ರಕ್ಷನ್ ಸುಮಾರು ಪ್ಲಸ್ ಮೈನಸಸ್ಗಳು ಸುಮಾರು ಬರುತ್ತೆ. ಅಂದ್ರೆ ಲೈಕ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತೀವಿ ಒಂದಿನ, ಯಾಕಂದ್ರೆ ನಾವು ಆಲ್ ಟೈಮ್ ಗುಡ್ ಡೇಸ್ ಅಂತಂತ ಬರಲ್ಲ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಕೃಷ್ಣಾರ್ಥ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿರೋ ವಿಷಯ ಯಾವುದು ಅಂತ ಹೇಳಿದ್ರೆ, ನಮ್ಮ ಮೊದಲನೇ ಭೇಟಿ RCC ಜೊತೆಗೆ, ನಮ್ಮ RCC ಕನ್ಸ್ಟ್ರಕ್ಷನ್ ಜೊತೆ ಫಸ್ಟ್ ವಿಸಿಟ್ ಎಕ್ಸ್ಪೀರಿಯನ್ಸ್ ಏನಿತ್ತು ಆ ವಿಷಯನ ನಾನು ಇಲ್ಲಿ ಶೇರ್ ಮಾಡಕ್ಕೆ ಹೊರಟಿದ್ದೀನಿ. ಮೋರ್ ಓವರ್, ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಕೂಡ ಅಲ್ಲ, ಪೇಯ್ಡ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ಜಸ್ಟ್ ಒಂದು ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವ್ ಇಂದ ನಮಗೆ ಏನೆಲ್ಲ ಅನ್ನಿಸ್ತು, ನಮ್ಮ ಎಕ್ಸ್ಪೀರಿಯನ್ಸ್ ಏನು, ವೈ ವಿ ಚೂಸ್ಡ್ RCC. ಈಗ ನಾವು RCCಗೆ ನಮ್ಮ ಕಾಂಟ್ರಾಕ್ಟ್ ಅನ್ನ ಕೊಡೋದಕ್ಕೆ ಯಾಕೆ ರೆಡಿ ಇದೀವಿ ಅನ್ನೋದಕ್ಕೆ ಕೆಲವೊಂದಷ್ಟು ಪಾಯಿಂಟ್ಸ್ ಅನ್ನ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಆ ಪಾಯಿಂಟ್ಸ್ ನ ನಿಮ್ ಜೊತೆ ನಾನು ಇವತ್ತು ಶೇರ್ ಮಾಡ್ತೀನಿ. ಅಕಸ್ಮಾತ್ ಏನಾದ್ರೂ ನೀವು ಮನೆ ಕಟ್ಟೋದಿಕ್ಕೆ ಪ್ಲಾನ್ ಏನಾದ್ರೂ ಮಾಡ್ತಾ ಇದ್ರೆ, ಹೋಪ್ ಸೊ ಡೆಫಿನೆಟ್ ಆಗಿ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ. ಅಂಡ್ ಈಗ ಒಂದೊಂದೇ ವಿಷಯನ ನಾನು ಕನ್ಸಿಡರ್ ಮಾಡಿರೋದು ಡಿಸಿಷನ್ಸ್ ತಗೊಳಕ್ಕೆ ಯಾವುದು ಅಂತ ಹೇಳಿ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತೀನಿ. ಅಂಡ್ ಫಸ್ಟ್ ವಿಸಿಟ್ ಆನ್ಲೈನ್ ಎಕ್ಸ್ಪೀರಿಯನ್ಸ್ ಅಂತ ತಗೊಂಡಾಗ, ನಾವು ಆಫೀಸನ್ನ ವಿಸಿಟ್ ಮಾಡೋದಕ್ಕೂ ಮುಂಚೆ ಲೋಕಲ್ ಕಡೆ ಇರುವಂತಹ ಮೇಸ್ತ್ರಿಗಳೇನಿದ್ರು ಅವ್ರ ಕಡೆಯಿಂದ ಎಲ್ಲಾನು ಕೂಡ ಒಂದಷ್ಟು ಎಸ್ಟಿಮೇಷನ್ ಶೀಟ್ ಅನ್ನ ತಗೊಂಡಿದ್ವಿ. ಜೊತೆಗೆ ಕೆಲವೊಂದು ಕಂಪನೀಸ್ ಕಡೆಯಿಂದ ಕೂಡ ಆನ್ಲೈನ್ ಸೆಷನ್ ಅನ್ನ ತಗೊಂಡಿದ್ವಿ. ನೋ ನೀಡ್ ಟು ಟೇಕ್ ದಟ್ ಕಂಪನೀಸ್ ನೇಮ್, ಯಾಕಂತ ಹೇಳಿದ್ರೆ ಕಂಪ್ಯಾರಿಷನ್ಗೆ ಇಟ್ ಇಸ್ ನಾಟ್ ಗುಡ್ ಅಂತ ಅನ್ಸುತ್ತೆ. ಸೊ ಫಸ್ಟ್ ವಿಸಿಟ್ ಮಾಡಕ್ ಮುಂಚೆನೆ ನಾವು RCC ವೆಬ್ಸೈಟ್ ಮತ್ತೆ ಆನ್ಲೈನ್ ಕಂಟೆಂಟ್ ಎಲ್ಲ ಕೂಡ ನೋಡಿದ್ವಿ. ಅಂಡ್ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಆನ್ಲೈನ್ ಅಲ್ಲಿ ಒಂದು ಮೀಟಿಂಗ್ ಸೆಷನ್ ಅನ್ನ ಅಟೆಂಡ್ ಮಾಡಿ, ಅಲ್ಲಿ ನಮ್ಗೆ ಕ್ಲಿಯರ್ ಆಗಿ ಪ್ಯಾಕೇಜಸ್ ನೆಲ್ಲ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಲೈಕ್ ಬೇಸಿಕ್ ಪ್ಯಾಕೇಜ್ ಯಾವ್ದಿದೆ, ಸ್ಟ್ಯಾಂಡರ್ಡ್ ಯಾವ್ದಿದೆ, ಪ್ರೀಮಿಯಂ ಯಾವ್ದಿದೆ, ಯಾವ್ದ್ರಲ್ಲಿ ಏನ್ ಇನ್ಕ್ಲೂಡ್ ಆಗಿದೆ, ಏನ್ ಇನ್ಕ್ಲೂಡ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ಲೋಕಲ್ ಮೇಸ್ತ್ರಿ ಹತ್ರ ನಾವು ಎನ್ಕ್ವೈರಿ ಮಾಡಿದಾಗ ಫಸ್ಟ್ ಏನಾಗಿತ್ತು ಅಂತ ಹೇಳಿದ್ರೆ, ಸ್ಕ್ವೇರ್ ಫೀಟ್ ರೇಟ್ ಏನಿದೆ ಅದು ಒಂದು ಕಡೆ ಜಾಸ್ತಿ ಇತ್ತು. ಜೊತೆಗೆ ತುಂಬಾ ಎಕ್ಸ್ಕ್ಲೂಷನ್ಸ್ ಇತ್ತು. ಕೆಲವೊಂದ್ ಕಡೆ ಸಂಪನ್ನ ಇನ್ಕ್ಲೂಡ್ ಮಾಡಿರ್ಲಿಲ್ಲ, ಕಾಂಪೌಂಡ್ ಅನ್ನ ಇನ್ಕ್ಲೂಡ್ ಮಾಡಿರ್ಲಿಲ್ಲ, ಅಂಡ್ ಗೇಟ್ ಅನ್ನ ಇನ್ಕ್ಲೂಡ್ ಮಾಡಿರ್ಲಿಲ್ಲ, ಪೇಂಟಿಂಗ್ ಇನ್ಕ್ಲೂಡ್ ಮಾಡಿರ್ಲಿಲ್ಲ. ತುಂಬಾ ವಿಷಯಗಳ ಎಕ್ಸ್ಕ್ಲೂಷನ್ಸ್ ಇದ್ದಾಗ, ಈಗ ನಾನು ಎಸ್ಟಿಮೇಟೆಡ್ ಕಾಸ್ಟ್ 50 ಲ್ಯಾಕ್ ಆದ್ರೆ ನನಗೆ ಅಡಿಷನಲ್ ಕಾಸ್ಟ್ 50 ಲ್ಯಾಕ್ ಆಗುತ್ತೆ ಜಸ್ಟ್ ಫಾರ್ ಕನ್ಸ್ಟ್ರಕ್ಷನ್. ಅದನ್ನ ಬಿಟ್ಟು ಅಗೇನ್ ನಾನು ಇಂಟೀರಿಯರ್ ಅಂತ ಹೋದಾಗ ಅಗೇನ್ 5+6 ಅಗೇನ್ ನನ್ನ ಒಂದು ಬಜೆಟ್ ಏನಾಗುತ್ತೆ 66 ಲ್ಯಾಕ್ ಅಥವಾ 60-70 ಇಲ್ಲಿವರೆಗೂ ಕೂಡ ರೀಚ್ ಆಗ್ತಾ ಇತ್ತು. ಸೊ ಪ್ರಾಪರ್ ಆಗಿ ನಮಗೆ ಯಾವುದು ಓಕೆ ಅನ್ಸಿಲ್ಲ. ಬಟ್ ಆನ್ಲೈನ್ ಅಲ್ಲಿ ನಾವು ಸೆಷನ್ ಅನ್ನ ತಗೊಂಡಾಗ somehow we felt that RCC is okay for us. ನಮಗೆ RCC ಓಕೆ ಅಂತ ನಮಗೆ ಅನ್ನಿಸ್ತು. ಸೊ ಅವತ್ತೇನ್ ಮಾಡಿದ್ವಿ, ಓಕೆ ಲೆಟ್ಸ್ ಗೋ ಫಾರ್ RCC ಅಂತ ಹೇಳಿ ಯಾರು ನಮ್ಗೆ ಕನ್ಸರ್ನ್ಡ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರು ಅವರ ಡೀಟೇಲ್ಸ್ ನ ತಗೊಂಡು ನಾವು ವಿ ವಿಸಿಟೆಡ್ RCC. ಸೊ RCC ನ ವಿಸಿಟ್ ಮಾಡ್ದಾಗ್ಲೇನೆ ಒಂದು ಪಾಸಿಟಿವ್ ಹೋಪ್ ಇಟ್ಕೊಂಡೇ ಹೋದ್ವಿ. ಓಕೆ, ನಮ್ಗೆ ಇಲ್ಲಿರುವಂತಹ ಎಲ್ಲಾ ಒಂದು ಆಪರ್ಚುನಿಟೀಸ್ ಆಗಿರ್ಬೋದು ನಮ್ಗೆ ಸೂಟ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಂದ. ಸೊ ಈಗಾಗ್ಲೇ ನೀವು ವಿಡಿಯೋನ ನೋಡಿರ್ತೀರಾ ಅನ್ಸುತ್ತೆ. ಫಸ್ಟ್ ಡೇ ನಾವು ಹೋದಾಗ ಆಕ್ಚುಲಿ ತುಂಬಾ ಕ್ರೌಡ್ ಇತ್ತು. ಬಟ್ ತುಂಬಾ ಸ್ಪೇಷಿಯಸ್ ಆಗಿ ಅಲ್ಲಿ ಎನ್ಕ್ವೈರಿ ರೂಮ್ಸ್ ಇರೋದ್ರಿಂದ ತುಂಬಾನೇ ವೇಟ್ ಮಾಡ್ಸಕ್ಕೆ ಹೋಗಿಲ್ಲ. ನಮ್ ಟರ್ನ್ ಬಂದ ತಕ್ಷಣ ತುಂಬಾ ಚೆನ್ನಾಗಿ ನಮ್ಮನ್ನ ರಿಸೀವ್ ಮಾಡ್ಕೊಂಡು, ಯಾಕಂತ ಹೇಳಿದ್ರೆ ದಿಸ್ ಇಸ್ ಆಲ್ಸೋ ಒನ್ ಪಾಯಿಂಟ್ ವೇರ್ ವೈ ವಿ ಚೂಸ್ಡ್ RCC ಅನ್ನಕ್ಕೆ. ಯಾಕಂದ್ರೆ ಇದು ತುಂಬಾ ಚಿಕ್ಕ ವಿಷಯ ಅಂತಲ್ಲ, ನಮ್ಮ ಒಂದು ಜರ್ನಿ ಟೈಮ್ ಅಲ್ಲಿ ಟೈಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಫಸ್ಟ್ ಡೇ ದ ವೇ ಆಫ್ ರಿಸೀವಿಂಗ್ ತುಂಬಾ ಇಷ್ಟ ಆಯ್ತು ನಮಗೆ. ಜೊತೆಗೆ ಡಿಸ್ಕಷನ್ ಕ್ವಾಲಿಟಿ ಮತ್ತೆ ಪೇಷನ್ಸ್. ಯೂಶಲಿ ನಾವು ಬೇರೆ ಕಡೆ ಮೀಟಿಂಗ್ ನ ತಗೊಂಡಾಗ ಟೈಮ್ ಲಿಮಿಟ್ ಅನ್ನ ನಮ್ಗೆ ರೆಸ್ಟ್ರಿಕ್ಟ್ ಮಾಡಿದ್ರು. ಈವನ್ ಆನ್ಲೈನ್ ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಟೈಮ್ ಲಿಮಿಟ್ ಅನ್ನ ಆಡ್ ಮಾಡಿದ್ರು. ಬಟ್ RCC ಯಲ್ಲಿ ನಮ್ಮ ಡೌಟ್ಸ್ ಕ್ಲಿಯರ್ ಆಗಿ ನಾವು ಎದ್ದು ಬರ್ತೀವಿ ಅನ್ನೋವರೆಗೂ ಕೂಡ ನಮ್ಗೆ ಮಾತಾಡೋದಕ್ಕೆ ಚಾನ್ಸ್ ಕೊಟ್ಟಿದ್ರು. ಮೋರ್ ದನ್ 2 hours 30 minutes ನಾವು ಅಲ್ಲಿದ್ವಿ. ಸ್ಮಾಲ್ ಡೌಟ್ಸ್ ಆಗಿರ್ಬೋದು, ಬೇಸಿಕ್ ಕ್ವೆಶನ್ ಅಥವಾ ಟೆಕ್ನಿಕಲ್ ಡೌಟ್ಸ್ ಇರ್ಬೋದು, ಎಲ್ಲ ಪಾಯಿಂಟ್ಸ್ ಕೂಡ ತುಂಬಾ ಪೇಷನ್ಸ್ ಇಂದಾನೆ ಕೇಳ್ಕೊಳ್ತಾ ಯಾವ್ದು ನಮಗ್ ಬೇಕು ಯಾವ್ದು ಬೇಡ ಅಂತ ಹೇಳಿ ನಮ್ಮನ್ನೇ ತುಂಬಾ ಕೇಳ್ತಾ ಇದ್ರು. ನಮ್ಮ ಒಂದು ರಿಕ್ವೆಸ್ಟ್ ಏನಿದೆ ಅದನ್ನ ಕೇಳ್ತಾ ಇದ್ರು. ನಾವು ಈವನ್ ತುಂಬಾ ಬೇಸಿಕ್ ಕ್ವೆಶನ್ಸ್ ನ ಕೇಳಿದಾಗ್ಲೂ ಕೂಡ ಅವ್ರ ಫೇಸ್ ಎಕ್ಸ್ಪ್ರೆಷನ್ ಎಲ್ಲೂ ಕೂಡ ಚೇಂಜ್ ಆಗಿಲ್ಲ. ಆಕ್ಚುಲಿ ಇಲ್ಲಿ ನಾವು ಚಂದನ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅನ್ಸುತ್ತೆ. 2 hours 30 minutes ನಮ್ ಜೊತೆ ಕಮ್ಯುನಿಕೇಟ್ ಮಾಡಿ ನಮ್ಗೆ ಕ್ಲಾರಿಟಿನ ಕೊಟ್ಟಿದ್ದು ಅವರು. ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ರಿಕ್ವೈರ್ಮೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನಿತ್ತಲ್ಲ ಅದು ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಅಲ್ಲಿ ಜಸ್ಟ್ ಅವರು ಪ್ಯಾಕೇಜ್ ಅನ್ನ ಪುಷ್ ಮಾಡಕ್ ಹೊರಟಿರ್ಲಿಲ್ಲ,
ಮೋರೋವರ್ ನಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಅವ್ರು ನಮ್ಗೆ ಗೈಡ್ ಮಾಡ್ತಾ ಇದ್ರು ಯಾವ್ದು ನೆಸೆಸರಿ, ಯಾವ್ದು ಅನ್ನೆಸೆಸರಿ ಕನ್ಸ್ಟ್ರಕ್ಷನ್ ಅಲ್ಲಿ, ಯಾವ್ದು ಯೂಸ್ಫುಲ್, ಸುಮ್ನೆ ಎಲ್ಲಿ ಎಕ್ಸ್ಟ್ರಾ ಏನಕ್ಕೆ ಖರ್ಚು ಮಾಡ್ಬೇಕು ಅನ್ನೋದು ಎಲ್ಲ ಕೂಡ ನೀಟಾಗಿ ಗೈಡ್ ಮಾಡಿದ್ರು. ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ ಕೂಡ ತಗೊಂಡ್ರು, ಲೈಕ್ ಸೈಟ್ ಸೈಜ್ ಏನಿದೆ, ನಿಮ್ಗೆ ಏನಾದ್ರು ಫ್ಯೂಚರ್ ಅಲ್ಲಿ ಬಿಲ್ಡಿಂಗ್ ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಪ್ಲಾನ್ ಇದೆಯಾ, ಅಂಡ್ ನಿಮ್ಮ ಬಜೆಟ್ ಪ್ಲಾನ್ ಎಷ್ಟು, ನಮಗೆ ಎಷ್ಟು ಸೂಟಬಲ್ ಅನ್ಸುತ್ತೆ, ಅಕಸ್ಮಾತ್ ನೀವು ಲೋನ್ ಆಪ್ಷನ್ ಹೋಗ್ತಾ ಇದ್ರೆ ಎಲ್ಲಾನು ಅರ್ಥ ಮಾಡ್ಕೊಂಡು ಅವ್ರು ನಮ್ಗೆ ಸಜೆಷನ್ಸ್ ಕೊಡ್ತಾ ಇದ್ರು. ಬಟ್ ಎಂಡ್ ಆಫ್ ದ ಡೇ ಡಿಸಿಷನ್ ಅನ್ನ ನಾವೇ ತಗೊಳ್ಳೋ ತರ ಬಿಡ್ತಾ ಇದ್ರೆ ಹೊರತು ನಮ್ಗೆ ಯಾವ್ದನ್ನು ಕೂಡ ಇದೇ ಡಿಸಿಷನ್ಸ್ ತಗೋಬೇಕು ಅನ್ನೋದು ಅವರ ಒಂದು ಎಕ್ಸ್ಪ್ಲನೇಷನ್ ಅಲ್ಲಿ ಎಲ್ಲೂ ಕಾಣಿಸಿಲ್ಲ. ಅಂಡ್ ಮೋರ್ ಓವರ್ ನಮ್ಗೆ ಪರ್ಸನಲ್ ಟಚ್ ಅಂತ ಅನ್ನಿಸ್ತು, ಯಾಕಂದ್ರೆ ನಮ್ಮ ರಿಕ್ವೈರ್ಮೆಂಟ್ಸ್ ನ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ. ಬಿಕಾಸ್ ಮನೆ ಕಟ್ಟೋದು ಯಾವುದೇ ಒಂದು ಜಸ್ಟ್ ಇಟ್ಸ್ ನಾಟ್ ಅ ಪ್ರಾಜೆಕ್ಟ್ ಅಲ್ಲ ಅಲ್ವಾ, ಯಾಕಂತ ಹೇಳಿದ್ರೆ ಫ್ಯಾಮಿಲಿಗೆ ಸ್ಪೆಸಿಫಿಕ್ ಆಗಿ ಇದೇ ತರ ಬೇಕು ಅನ್ನೋದು ನಮಗೂ ಕೂಡ ಆಸೆ ಇರುತ್ತೆ. ಅದಕ್ಕೆ ಅವರು ರೆಸ್ಪಾನ್ಸ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಅದು ಕೂಡ ಒಂದು ರೀಸನ್ ನಾವು RCC ನ ಚೂಸ್ ಮಾಡೋದಕ್ಕೆ. ನಾವು ಮೇಜರ್ ರೀಸನ್ RCC ನ ಯಾಕೆ ಚೂಸ್ ಮಾಡಿದ್ವಿ ಅಂತ ಹೇಳಿ ಒಂದೇ ಒಂದು ಪಾಯಿಂಟ್ ಹೇಳಿ ಅಂತ ಹೇಳಿದ್ರೆ, ನಮ್ಗೆ ಪೇಮೆಂಟ್ ಸ್ಟ್ರಕ್ಚರ್ ಏನಿದೆಯಲ್ಲ ಅದೇ ತುಂಬಾ ಪ್ಲಸ್ ಪಾಯಿಂಟ್ ಅನ್ಸಿದ್ದು. ಯಾಕಂದ್ರೆ ನಾವು ಲೋಕಲ್ ಅಲ್ಲೆಲ್ಲ ವಿಚಾರಿಸಿದಾಗ ಲೇಬರ್ ಮತ್ತೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಏನಿದೆ ಅಲ್ಲಿ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ, ನಿಮ್ಮ ಟೋಟಲ್ ಎಸ್ಟಿಮೇಷನ್ ಏನ್ ಕಾಸ್ಟ್ ಇರುತ್ತೆ ಅಲ್ವಾ, ಅದ್ರ 30%, 35% ಅಷ್ಟು ನೀವು ಬಿಗಿನಿಂಗ್ ಅಲ್ಲೇ ಪೇ ಮಾಡ್ಬೇಕು ಅಂತ. ಬಟ್ ನಾವು ಲೋನ್ ಹೋಗ್ತಾ ಇರೋದ್ರಿಂದ ಅಷ್ಟು ಪರ್ಸೆಂಟೇಜ್ ಅಮೌಂಟ್ ನಾವು ಒಂದೇ ಸಲ ಬಲ್ಕ್ ಅಲ್ಲಿ ಪೇ ಮಾಡೋದು ತುಂಬಾ ಬರ್ಡನ್ ಅನಿಸ್ತು ನಮ್ಗೆ. ಬಟ್ ಇಲ್ಲಿ ನಮ್ಗೆ RCC ಅಲ್ಲಿ ಜಸ್ಟ್ 10 to 15% ಅಷ್ಟು ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ಒನ್ಸ್ 10 to 15% ನ ಇನಿಷಿಯಲಿ ಡೆಪಾಸಿಟ್ ಮಾಡಾದ್ಮೇಲೆ ಅಗೇನ್ ನಿಮ್ಗೆ ಮಲ್ಟಿಪಲ್ ಸ್ಟೇಜಸ್ ಅಲ್ಲಿ ಅಮೌಂಟ್ ನ ಪೇ ಮಾಡ್ಬೋದು. ಅದು ಕೂಡ ಕಮ್ಮಿ ಪರ್ಸೆಂಟೇಜ್ ಅಲ್ಲೇ ಇದೆ, ಲೈಕ್ 2, 2.5, 5, 6 ಈ ತರ ಕಮ್ಮಿ ಅಮೌಂಟ್ ಇರೋದ್ರಿಂದ, ಲೋನ್ ಹೋಗ್ತಾ ಇರೋದ್ರಿಂದ ನಮಗೆ ಈ ಒಂದು ಪರ್ಸೆಂಟೇಜಸ್ ಆಫ್ ಪೇಮೆಂಟ್ ಏನಿದೆಯಲ್ಲ ನಮ್ಗೆಲ್ಲೋ ಒಂದ್ ಕಡೆ ತುಂಬಾ ರಿಲೀಫ್ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಕ್ಯಾಶ್ ಫ್ಲೋ ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ, ಅಂಡ್ ಮೋರ್ ಓವರ್ ಪ್ರೆಷರ್ ಕೂಡ ತುಂಬಾ ಕಮ್ಮಿ ಆಗಿರುತ್ತೆ. ಅಂಡ್ ಇದೇ ಮೇಜರ್ ಪಾಯಿಂಟ್ ನಮಗೆ RCC ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು. ನಾವಿಬ್ರು ವರ್ಕಿಂಗ್ ಇದೀವಿ ಅಂಡ್ ನಾವು ಲೋನ್ ಬೇಸಿಸ್ ಮೇಲೆನೆ ಇವಾಗ ಕನ್ಸ್ಟ್ರಕ್ಷನ್ ಶುರು ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಒಂದೇ ಸಲ ಬಲ್ಕ್ ಅಮೌಂಟ್ ಅನ್ನ ಪೇ ಮಾಡ್ತೀವಿ ಅಂದಾಗ ತುಂಬಾ ಕಷ್ಟ ಅನ್ಸೋದು. ಅದೇ ರೀಸನ್ಗೆ ನಾವು ತುಂಬಾ ಲೋಕಲ್ ಮೇಸ್ತ್ರಿಗಳನ್ನೆಲ್ಲ ಅವಾಯ್ಡ್ ಮಾಡಿದ್ವಿ. ಬಟ್ ಇಲ್ಲಿ ನಮಗೆ ಅದಕ್ಕಿಂತ ಬೆಟರ್ ಆಪ್ಷನ್ಸ್ ಇರೋದ್ರಿಂದ ದೆನ್ ವಿ ಡಿಸೈಡೆಡ್ ಓಕೆ ಲೆಟ್ಸ್ ಗೋ ಫಾರ್ RCC ಅನ್ನೋದು. ಇದೇ ಪಾಯಿಂಟ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ಕನ್ಸಿಡರ್ ಮಾಡಿದ್ವಿ. ಇದ್ರ ಜೊತೆಗೆ ನಮ್ಗೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸೆಟಪ್ ಏನಿದೆಯಲ್ಲ ಅದು ತುಂಬಾ ಇಷ್ಟ ಆಯ್ತು. ಯಾಕಂತ ಹೇಳಿದ್ರೆ RCC ಅಲ್ಲಿ ಪ್ರತಿ ಒಂದು ಕಾಂಟ್ರಾಕ್ಟ್ಗೂ ಕೂಡ ಒಬ್ಬ ಸೈಟ್ ಇಂಜಿನಿಯರ್ ಇರ್ತಾರೆ, ಜೊತೆಗೆ ಕೋಆರ್ಡಿನೇಟರ್ ಯಾರು ಇರ್ತಾರೆ ಸೈಟ್ ಇದೆ ಅವ್ರನ್ನು ಕೂಡ ಅಲೋಕೇಟ್ ಮಾಡ್ತಾರೆ. ಇದ್ರ ಜೊತೆಗೆ ಪ್ರಾಜೆಕ್ಟ್ ಮ್ಯಾನೇಜರ್ನ ಕೂಡ ಅವರು ನಮಗೆ ಅಲೋಕೇಟ್ ಮಾಡ್ತಾರೆ. ಸೈಟ್ ಇಂಜಿನಿಯರ್ ನಿಮ್ಮ ಸೈಟ್ ಅಲ್ಲಿ ಯಾವಾಗ್ಲೂ ಕೂಡ ಅವೈಲೇಬಲ್ ಇರ್ತಾರೆ. ಅಕಸ್ಮಾತ್ ಇವ್ರು ಏನಾದ್ರು ಪ್ರಾಪರ್ ಆಗಿ ವರ್ಕ್ ಮಾಡಿಲ್ಲ ಅಂತ ಹೇಳಿದಾಗ ಕೋಆರ್ಡಿನೇಟರ್ ಮತ್ತೆ ಪ್ರಾಜೆಕ್ಟ್ ಮ್ಯಾನೇಜರ್ನ ನಾವು ಕನ್ಸಿಡರ್ ಮಾಡ್ಬೋದು. ನೀವು ಯಾವ ಡೇ ಕಾಂಟ್ರಾಕ್ಟ್ ಅನ್ನ ಒಪ್ಕೊಳ್ತೀರಾ ಅಥವಾ ನೀವು ಓಕೆ ನಾವು ಕಾಂಟ್ರಾಕ್ಟ್ ಮಾಡ್ಕೊಳಕ್ಕೆ ರೆಡಿ ಇದೀವಿ ಅಂತ ಹೇಳಿದಾಗ ನಿಮ್ಗೆ ಅಂತ ಒಂದು ವಾಟ್ಸಪ್ ಗ್ರೂಪ್ ನ ಕ್ರಿಯೇಟ್ ಮಾಡ್ತಾರೆ. ಗ್ರೂಪ್ ನ ಕ್ರಿಯೇಟ್ ಮಾಡಿ ಅಲ್ಲಿ ನಿಮ್ಗೆ ಎವ್ರಿ ಡೇ ಏನ್ ಅಪ್ಡೇಟ್ಸ್ ಬೇಕು ಅನ್ನೋದನ್ನ ಇನ್ಫಾರ್ಮ್ ಮಾಡ್ತಾ ಇರ್ತಾರೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಒಂದು ಲೇಬರ್ ಫ್ಯಾಮಿಲಿ ಸೈಟ್ ಅಲ್ಲಿ ಸ್ಟೇ ಮಾಡುತ್ತೆ. ಇದು ಕೂಡ ಕಂಪನಿ ಕಡೆಯಿಂದಾನೇ ಆಗುತ್ತೆ. ಎವ್ರಿ ಡೇ ಕ್ಯೂರಿಂಗ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಮೆಟೀರಿಯಲ್ ಸೇಫ್ಟಿ ಕೂಡ ಅವರೇ ಮೇಂಟೈನ್ ಮಾಡ್ಕೊಡೋದ್ರಿಂದ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇಬ್ರು ಕೂಡ ವರ್ಕಿಂಗ್ ಇರೋದ್ರಿಂದ ಅದೇ ಒಂದು ರೀಸನ್ಗೆ RCC ನ ಓಕೆ ಚೂಸ್ ಮಾಡೋಣ, ಸೇಫ್ಟಿ ಇರುತ್ತೆ ಅಂತ ಒಂದು ಪರ್ಪಸ್ಗೆ RCC ನ ಚೂಸ್ ಮಾಡಿದ್ವಿ. ಅಂಡ್ ಈ ಸೆಟಪ್ ನಮ್ಗೆ ತುಂಬಾ ಸೂಟಬಲ್ ಅನ್ನಿಸ್ತು. ಅಂಡ್ ನಿಜ ಹೇಳ್ಬೇಕು ಅಂದ್ರೆ ಹೌದು ಇದು ಬೇಕಿತ್ತು ನಮಗೆ, ಯಾಕಂದ್ರೆ ಎವ್ರಿ ಡೇ ನಾವು ಹೋಗಿ ಕ್ಯೂರಿಂಗ್ ಮಾಡೋದಿಕ್ಕೆ ಆಗೋದಿಲ್ಲ ಅನ್ನೋದು ನಮಗ್ ಕ್ಲಾರಿಟಿ ಇತ್ತು. ಬಟ್ ಅವ್ರು ಆಪ್ಷನ್ಸ್ ಕೊಡ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಗೆ ಖುಷಿ ಕೂಡ ಆಯ್ತು. ಆಡಿಂಗ್ ಟು ದಿಸ್ ಎಂಡ್ ಟು ಎಂಡ್ ರೆಸ್ಪಾನ್ಸಿಬಿಲಿಟಿ ಮತ್ತೆ ರಿಸ್ಕ್ ಏನಿದೆಯಲ್ವಾ ಅದನ್ನ ಕಂಪನಿನೇ ಬೇರ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅ ಈಸಿ ಟಾಸ್ಕ್. ತುಂಬಾ ಲೆಂತಿ ಪ್ರೋಸೆಸ್. ಇಂಜಿನಿಯರ್ ನ ಹುಡುಕ್ಬೇಕು, ಆರ್ಕಿಟೆಕ್ಟ್ ನ ಹುಡುಕ್ಬೇಕು, ಲೇಬರ್, ಮೆಟೀರಿಯಲ್, ಒಂದಷ್ಟು ವೆಂಡರ್ಸ್ ನ ಹುಡುಕ್ಬೇಕು, ಪ್ಲಂಬಿಂಗು, ಎಲೆಕ್ಟ್ರಿಕಲ್ ಅಂಡ್ ಅಗೇನ್ ಇಂಟೀರಿಯರ್, ತುಂಬಾನೇ ವಿಷಯಗಳು ಇದ್ರ ಜೊತೆ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ವರ್ಕಿಂಗ್ ಕಪಲ್ಸ್ ಆಗಿರೋದ್ರಿಂದ ಇವೆಲ್ಲಾನು ಕೋಆರ್ಡಿನೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಮಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅಂಡ್ ಅದ್ರ ಬಗ್ಗೆ ತುಂಬಾ ಕಂಪ್ಲೀಟ್ ಆಗಿ ನಾಲೆಜ್ ಕೂಡ ಇಲ್ಲ. ಇವಾಗ ಅವ್ರೇನೋ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಅದ್ರ ಬಗ್ಗೆ ನಾವು
ಯೋಚನೆ ಮಾಡಿ ಡಿಸಿಷನ್ ತಗೋಬಹುದು ಹೊರತು ನಾವೇ ಡೈರೆಕ್ಟ್ ಆಗಿ ಡಿಸಿಷನ್ಸ್ ತಗೊಳ್ತೀವಿ ಅಂತ ಹೇಳಿದಾಗ ಅಷ್ಟು ನಾಲೆಜ್ ನಮ್ಮ ಹತ್ರ ಇರೋದು ಇಲ್ಲ. ಆದ್ರೆ ಈ RCC ನಲ್ಲಿ ಬಿಗಿನಿಂಗ್ ಇಂದ ಎಂಡ್ ವರ್ಗು ರೆಸ್ಪಾನ್ಸಿಬಿಲಿಟಿ ಅವರೇನೆ ತಗೊಳ್ತಾರೆ ಅಂಡ್ ರಿಸ್ಕ್ ಕೂಡ ಅವರೇ ತಗೊಳ್ತಾರೆ. ಅಂಡ್ ಅವ್ರು ನಮ್ಗೆ ಕ್ಲಿಯರ್ ಆಗಿ ಹೇಳಿದ್ರು ವಿತಿನ್ 8 to 10 months ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತೀವಿ. ಅಂಡ್ ಮಂತ್ಸ್ ಏನಿದೆ ಒನ್ಸ್ ಪ್ರಾಪರ್ ಎಸ್ಟಿಮೇಷನ್ ಕ್ರಿಯೇಟ್ ಆದ್ಮೇಲೆ ಟೈಮಿಂಗ್ಸ್ ನೆಲ್ಲ ನಮ್ಗೆ ನೀಟಾಗಿ ಹೇಳ್ತಾರೆ. ಅಕಸ್ಮಾತ್ ಏನಾದ್ರು ಬಿಯಾಂಡ್ ದಟ್ ವರ್ಕ್ ಎಕ್ಸ್ಟೆಂಡ್ ಆಗ್ತಿದೆ ಅಂತ ಹೇಳಿದ್ರೆ ಪೆನಾಲ್ಟಿ ಕೂಡ ಅವರೇ ಪೇ ಮಾಡ್ತಾರೆ ಅಂತ ಹೇಳಿದ್ದಾರೆ. ರಿಸ್ಕ್ ಅವ್ರು ತಗೊಳ್ತಾರೆ, ಕ್ವಾಂಟಿಟಿನೂ ಕೂಡ ಅವರೇ ಮೇಂಟೈನ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಇದು ನಮ್ಗೆ ಸ್ಟ್ರಾಂಗ್ ಹೋಪ್ ಅನ್ನಿಸ್ತು. ಅಂಡ್ ಜೊತೆಗೆ 10 years ಆಫ್ ವಾರಂಟಿ ಕೊಡೋದು ನಮ್ಗೆ ಪ್ಲಸ್ ಪಾಯಿಂಟ್ ಅಂತಾನೆ ಅನ್ನಿಸ್ತು. ಅಂಡ್ ತುಂಬಾ ಪ್ರಾಕ್ಟಿಕಲ್ ಆಗಿ ಹೌದು ಇದು ಬೆಸ್ಟ್ ಅಂತಾನು ಎಲ್ಲೋ ಒಂದ್ ಕಡೆ ನಾವು ಕನ್ಸಿಡರ್ ಮಾಡಿದ್ವಿ. ಡಿಸ್ಕಷನ್ ಅಲ್ಲಿ ನಾವು ಓನರ್ ಹನುಮಂತ್ ಸರ್ ಏನಿದ್ರು ಅವ್ರನ್ನ ಕೂಡ ನಾವು ಮೀಟ್ ಮಾಡಿದ್ವಿ. ತುಂಬಾ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅವರೆಲ್ಲೂ ಕೂಡ ಫಾಲ್ಸ್ ಪ್ರಾಮಿಸಸ್ ನ ಮಾಡಿಲ್ಲ. ತುಂಬಾ ರಿಯಲಿಸ್ಟಿಕ್ ಆಗಿ ಪ್ರಾಕ್ಟಿಕಲ್ ಆಗಿ ನಮ್ಗೆ ಇನ್ಫಾರ್ಮೇಶನ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಆಕ್ಚುಲಿ ಅವರು ಎಲ್ಲಿ ಪ್ರಾಬ್ಲಮ್ ಅರೈಸ್ ಆಗುತ್ತೆ, ಕನ್ಸ್ಟ್ರಕ್ಷನ್ ಅಲ್ಲಿ ಬರುವಂತಹ ಚಾಲೆಂಜಸ್ ಯಾವುದು, ಎಲ್ಲಿ ರಿಸ್ಕ್ ಬರುತ್ತೆ, ಆಸ್ ಎ ಕಸ್ಟಮರ್ ನಾವು ಅದನ್ನ ಹೇಗೆ ಓವರ್ಕಮ್ ಮಾಡಬೇಕು, ಎಲ್ಲಿ ಡಿಲೇ ಆಗುತ್ತೆ ಅನ್ನೋದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಎಲ್ಲೋ ಒಂದ್ ಕಡೆ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ರಿಯಲಿಸ್ಟಿಕ್ ಆಗಿ ಏನ್ ಎಕ್ಸ್ಪ್ಲೈನ್ ಮಾಡಿದ್ರು ಇದೆಲ್ಲೋ ಒಂದ್ ಕಡೆ ನಮ್ಗೆ ಟ್ರಸ್ಟ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಸಹಾಯ ಮಾಡ್ತು ಅಂತಾನೆ ಹೇಳ್ಬೋದು. ಆಮೇಲೆ ನಾವೆಲ್ಲ ಹೆಂಗ್ ವರ್ಕ್ ಮಾಡ್ತೀವಿ ಅಂತಂದ್ರೆ ಸರ್ ಅಗೇನ್ ಇದಾದ್ಮೇಲೆ ನಾವು ಸುಮ್ಮನೆ ಇವಾಗ ಕಸ್ಟಮರ್ ಮೇಲ್ಗಡೆ ನಾವು ಡಿಸ್ಕೌಂಟ್ ಅಂತ ಮಾಡಲ್ಲ. ಅಗೇನ್ ನಮ್ಮ ಹತ್ರ ಮತ್ತೆ ಎಸ್ಟಿಮೇಷನ್ ಟೀಮ್ ಇರ್ತಾರೆ. ಸೊ ಎಸ್ಟಿಮೇಷನ್ ಟೀಮ್ ಯಾಕಂದ್ರೆ ಸರ್ ಇವಾಗ ನೋಡಿ ನಾವು ಪ್ರಾಜೆಕ್ಟ್ ತಗೋಬಹುದು, ನಿಮ್ಗೆ ಒಂದು 1,000-50,000 ಕಮ್ಮಿ ಕೊಟ್ಬಿಡಿ ಅಂತ ಹೇಳ್ಬೋದು. ಬಟ್ ಎಂಡ್ ಡೇಗೆ ಅಲ್ಲಿ ರಿಸಲ್ಟ್ ಕೊಡೋದು ಇಂಪಾರ್ಟೆಂಟ್. ಸೊ ಅಲ್ಲಿ ಕೆಲಸ ಮಾಡೋದು ಇಂಪಾರ್ಟೆಂಟ್. ಸೊ ಅಲ್ಲಿಗೆ ಏನೋ ನಾವು ಪ್ರಾಪರ್ ಆಗಿ ಮಾಡಕ್ ಆಗ್ತಾ ಇಲ್ಲ, ಅಲ್ಲಿ ನಾವು ಕೆಲಸ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ನಾವು ಪ್ರಾಜೆಕ್ಟ್ ತಗೊಂಡು ಅರ್ಥ ಇಲ್ಲ. ಹಾಗಾಗಿ ನಾವು ಎಲ್ಲಾನು ಸಿಸ್ಟಮೆಟಿಕ್ ವರ್ಕ್ ಮಾಡ್ತೀವಿ ಸರ್. ಈ ವಿಡಿಯೋ ಜಸ್ಟ್ ನಮ್ಮ ಫಸ್ಟ್ ವಿಸಿಟ್ ರಿವ್ಯೂ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸೈನ್ ಡಿಸ್ಕಷನ್ ಪ್ರೊಸೀಜರ್ ಹೇಗಿತ್ತು, ಹೇಗಾಯ್ತು, ಹಾಗೆ ನಾವು ಯಾವ ಪ್ಯಾಕೇಜ್ ಅನ್ನ ಚೂಸ್ ಮಾಡ್ಕೊಂಡಿದೀವಿ ಅನ್ನೋ ಒಂದು ಪ್ರೋಗ್ರೆಸ್ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೀವೇನಾದ್ರೂ ಮನೆ ಕಟ್ಟೋ ಕನಸನ್ನ ಕಾಣ್ತಾ ಇದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಈ ಜರ್ನಿ ನಿಮ್ಗೆಲ್ಲೋ ಒಂದ್ ಕಡೆ ನಿಮ್ಮ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.